ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ಗೋಧಿ ನುಚ್ಚಿನಿಂದ ಮಾಡುವ ಪಾಯಸ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು: 1 ಕಪ್ ಗೋಧಿ ನುಚ್ಚು, 1 ಕಪ್ ಸಕ್ಕರೆ, ಸ್ವಲ್ಪ ದ್ರಾಕ್ಷಿ, 1 ಕಪ್ ಕಾಯಿ, ಸ್ವಲ್ಪ ಗೋಡಂಬಿ, 4-5 ಏಲಕ್ಕಿ. ಮೊದಲಿಗೆ ಒಂದು ಕುಕ್ಕರನ್ನು ತೆಗೆದುಕೊಂಡು ಅದರ ಒಳಗಡೆ ನಾವು ತಗೊಂಡಿರುವ ಗೋಧಿ ನುಚ್ಚನ್ನು ಹಾಕಿ 2-3 ಸಲ ನೀಟಾಗಿ ತೊಳೆದು ಅದಕ್ಕೆ 2 ಲೋಟ ನೀರನ್ನು ಹಾಕಿ ಕುಕ್ಕರು ಮುಚ್ಚಳ ಮುಚ್ಚಿ ಸ್ಟವನ್ನು ಹಚ್ಚಿಕೊಂಡು ಕುಕ್ಕರ್ 1-2 ವಿಸಿಲ್ ಬರೋವರೆಗೂ ಕೂಗಿಸ್ಕೊಳ್ಳೋಣ. ಕುಕ್ಕರ್ ವಿಸಿಲ್ ಬರೋ ಅಷ್ಟರಲ್ಲಿ ಒಂದು ಜಾರ್ ತಗೊಂಡು ಅದಕ್ಕೆ 1 ಕಪ್ಪು ಕಾಯಿ, ಸ್ವಲ್ಪ ಏಲಕ್ಕಿ ಹಾಕಿ ನುಣ್ಣಿಗೆ ರುಬ್ಬಿಕೊಳ್ಳೋಣ. ನೋಡಿ, ಈ ಥರ ರುಬ್ಬಿಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈ ಕಡೆ 2 ವಿಸಿಲ್ ಬಂದಿದೆ, ಅದನ್ನು ಓಪನ್ ಮಾಡಿ ಅದನ್ನು ನೋಡಿ, ಈ ಥರ ಬೆಂದಿರಬೇಕು. ಚೆನ್ನಾಗಿ ಬೆಂದಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟಾಗೂ ಬರುತ್ತದೆ. ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಅದರೊಳಗಡೆ ನಾವು ರುಬ್ಬಿರುವಂತಹ ಮಿಶ್ರಣವನ್ನು ಸೇರಿಸಿ ಚೆನ್ನಾಗಿ ನೀಟಾಗಿ ಕಲಸೋಣ. ಅದಕ್ಕೇ ಸಕ್ಕರೆನೂ ಸೇರಿಸೋಣ. ಸ್ವಲ್ಪ ಸಕ್ಕರೆ ಜಾಸ್ತಿ ಸೇರಿಸ್ತಾ ಇದ್ದೀನಿ, ನಿಮಗೆ ಬೇಕಾದಷ್ಟು ನೀವು ಹಾಕ್ಕೊಳ್ಳಿ. ಇನ್ನೊಂದು ಕಡೆ ಬಾಣಲೆಯನ್ನು ಇಟ್ಟುಕೊಂಡು ಸ್ವಲ್ಪ ತುಪ್ಪ ಹಾಕಿ, ತುಪ್ಪ ಕರಗಿದ ನಂತರ ಅದಕ್ಕೆ ಗೋಡಂಬಿ ಸ್ವಲ್ಪ ಹುರಿದ ನಂತರ ದ್ರಾಕ್ಷಿ ಹಾಕಿ ಚೆನ್ನಾಗಿ ಹುರಿದುಕೊಂಡು ಅದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಇನ್ನೊಂದು ಕಡೆ ಪಾಯಸ ಕುದೀತಾ ಇದೆ, ಅದಕ್ಕೆ ಗೋಡಂಬಿ ದ್ರಾಕ್ಷಿ ಸೇರಿಸಿ ಇನ್ನು ಸ್ವಲ್ಪ ಗಾರ್ನಿಷಿಂಗ್ ಇಟ್ಕೊಳ್ಳೋಣ. ಈಗ 2 ಕುದಿ ಬಂದಿದೆ, ಸಕ್ಕರೆನೂ ಕರಗಿದೆ. ಈಗ ಸರ್ವ್ ಮಾಡೋಣ. ಸರ್ವ್ ಮಾಡಿ ಇದಕ್ಕೆ ಉಳಿಸ್ಕೊಂಡಿರೋ ದ್ರಾಕ್ಷಿ ಗೋಡಂಬಿಯನ್ನು ಗಾರ್ನಿಷಿಂಗ್ ಮಾಡೋಣ. ನೋಡಿ ಫ್ರೆಂಡ್ಸ್, ಪಾಯಸ ರೆಡಿಯಾಗಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಯಾವ ಥರ ಇದೆ ಅಂತ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.